ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಂದೇನೇನು ವಿಶೇಷ ಇದೆ, ಕಿಚನ್ಗೆ ಸಂಬಂಧಪಟ್ಟಿದ್ದು, ಹಾಗೆ ಮನೆಗೆ ನಾವು ಹೇಗೆ ಕೇರ್ ಮಾಡ್ಕೋಬೋದು ಅನ್ನೋ ವಿಷಯದ ಬಗ್ಗೆ ಈಗ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇವಾಗ ನಾನಿಲ್ಲಿ ಫ್ರೂಟ್ಸ್ ತೊಗೊಂಡು, ಇದರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸನ್ನು ನಾವು ಆಚೆ ಇಟ್ಟು ಬಳಸ್ತೀವಿ. ಬಟ್ ಪಪ್ಪಾಯ ಆ ಥರ ಆಗೋಲ್ಲ, ಯಾಕೆಂದರೆ ಸಿಪ್ಪೆ ತೆಗೆದ್ಮೇಲೆ ಅದನ್ನ ತುಂಬ ಹೊತ್ತು ನಾವು ಆಚೆ ಇಡೋಕ್ಕಾಗಲ್ಲ, ಎಲ್ಲ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸಿಪ್ಪೆ ತೆಗೆದ್ಮೇಲೆ ಫ್ರೆಶ್ ಆಗೇ ಇರುತ್ತಲ್ಲ ಆವಾಗಲೇ ಅದನ್ನು ನೀಟಾಗಿ ಕಟ್ ಮಾಡಿ ಒಂದು ಬಾಕ್ಸ್ ಕಂಟೈನರ್ಲಿ ಹಾಕಿ ನೀಟಾಗಿ ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ 2 ಡೇಸ್ ನಾವು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಏನು ಅದು ಹಾಳಾಗಲ್ಲ ಮತ್ತು ಸ್ಮೆಲ್ ಬರಲ್ಲ. ಇಲ್ಲಾಂದರೆ ನೀವು ಆಚೆ ಇಟ್ಟು ನೋಡಿ, ಆಚೆ ಇಟ್ಟು ಬೆಳಿಗ್ಗೆ ಕಟ್ ಮಾಡಿದ್ದು ಸಂಜೆ ಅಷ್ಟೊತ್ತಿಗೆ ನಿಮ್ಗೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದು. ಸೊ ಹಾಗಾಗಿ ಈ ಥರ ಯೂಸ್ ಮಾಡಿಕೊಂಡ್ರೆ ಬೆಸ್ಟು. ನನಗಂತೂ ಈಗ ಮಾರ್ನಿಂಗ್ ಟೈಮು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಬೇಗನೆ ಮಕ್ಕಳು ಬಾಕ್ಸ್ಗೂ ಹಾಕ್ಬೋದು. ಸೊ ನಮಗೂ ಕೆಲಸ ಕೂಡ ಕಡಿಮೆ ಆಗುತ್ತೆ. ಈಗ ನಾನು ಎಲ್ಲನೂ ಕೂಡ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡಿದ್ದಾಯಿತು. ಈಗ ಫ್ರಿಜ್ಜಲ್ಲಿಟ್ಟರೆ ಆರಾಮ್ಸೆ ನಾನು 2 ಡೇಸ್ ಯೂಸ್ ಮಾಡಿ ಬಂದು. ಲೆಮನ್ ಅಂತೂ ನಾವು ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡೇ ಮಾಡ್ತೀವಿ. ಸೊ ಅದನ್ನು ನಾವು ಹಾಗೆ ಇಟ್ಟರೆ ಫ್ರಿಜ್ಜಲ್ಲಿ ಬೇಗ ಹಾಳಾಗುತ್ತೆ. ಸೊ ಈ ಥರ ಒಂದು ಪೇಪರಲ್ಲಿ ನಾವು ಸುತ್ತಬಿಟ್ಟು ಅದನ್ನು ಒಂದು ಕವರ್ ಒಳಗಡೆ ಹಾಕಿಟ್ರೆ 1 ವಾರದ ವರೆಗೂ ಕೂಡ ಅದು ಹಾಳಾಗಲ್ಲ, ತುಂಬಾ ಫ್ರೆಶ್ ಆಗಿ ಇರುತ್ತೆ. ಹಾಗೆ ರೈಸ್ ಬಂದು ನಾವು ಡೈಲಿ ಯೂಸ್ ಮಾಡುವಂತಹದ್ದು. ಸೊ ಹಾಗಾಗಿ ಇದು ಹುಳ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ಅಂದರೆ ಒಂದು 5 ರಿಂದ 6 ಒಣಮೆಣ್ಸಿನ್ಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಳಗಡೆ ಹಾಕಿ ಇಟ್ಬಿಡ್ಬೇಕು. ಈ ಥರ ಮಾಡೋದ್ರಿಂದ ಒಂದು ಚೂರು ಕೂಡ ಹುಳ ಆಗಲ್ಲ, ಅಕ್ಕಿ ಕೂಡ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಟೀ ಪೌಡರ್ ಅಂತೂ ನಾವು ಆಲ್ಮೋಸ್ಟ್ ಎಲ್ಲರೂ ಕೂಡ ಟೀ ಕುಡಿತೀವಿ. ಇದಕ್ಕೆ ಒಂದು 2 ಏಲಕ್ಕಿ ಕಾಯಿನ ಹಾಕೋಬೇಕು. ಈ ಥರ ಹಾಕೋದ್ರಿಂದ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ಟೀ ಕುಡಿಯೋದ್ರಿಂದ. ಸೊ ಹಾಗೆ ಟೀ ಕುಡಿಯೋರಿಗೆ ಆಲ್ಮೋಸ್ಟ್ ಗ್ಯಾಸ್ಟ್ರಿಕ್ ಅಂತೂ ಹಾಗೆ ಆಗುತ್ತೆ. ಬಟ್ ಏಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನಾನು ಹಾಗಾಗಿ ಇದು 2 ಏಲಕ್ಕಿನ ಇದ್ರ ಬೀಜ ಸಹಿತನೇ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಅದು ಕೂಡ ನಾನು ಆಗಲೇ ಹೇಳಿದಾಗೆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಕ್ಕರೆ ಅಂತೂ ನಾವು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೇ ಮಾಡ್ತೀವಿ. ಇದು ಸ್ವಲ್ಪ ದಿನ ಜಾಸ್ತಿ ಆದರೆ ಸಾಕು, ಒಂಥರ ಸ್ಮೆಲ್ ಬರೋ ಥರ ಆಗುತ್ತೆ. ಸೊ ಅದು ಆಗದೇ ಇರೋ ಥರ ಅನ್ನೋದಕ್ಕೆ 2 ಲವಂಗ ಯೂಸ್ ಮಾಡ್ಕೋಬೇಕು. ಲವಂಗ ಹಾಕೋದ್ರಿಂದ ಅದ್ರ ಸ್ಮೆಲ್ಲು ಕೂಡ ಬರೋದಿಲ್ಲ, ಹಾಗೆ ಸಕ್ಕರೆ ಕೂಡ ಹಾಳಾಗೋದಿಲ್ಲ, ಚೆನ್ನಾಗೂ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸಕ್ಕರೆಗೆ 2 ಲವಂಗ ಹಾಕಿ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಇಂಡೋರ್ ಪ್ಲ್ಯಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದು ವಾಸ್ತು ಗಿಡ, ನಮ್ಮ ಮನೆಯಲ್ಲಿರುವಂತಹ ಇಂಡೋರ್ ಪ್ಲ್ಯಾಂಟ್. ಸೊ ಇದಕ್ಕೆ ನಾನು ಹೇಗೆ ಆರೈಕೆ ಮಾಡ್ಕೋತೀನಿ ಅಂತ ಅಂದರೆ, ಇದನ್ನು ನಾನು ವಾರದಲ್ಲಿ 2 ದಿನ ನೀರನ್ನ ಚೇಂಜ್ ಮಾಡ್ಕೋಬೇಕು. ಸೊ ಅದು ಚೇಂಜ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಏನಾದರೂ ಇದಾಗಿದ್ದರೆ ಹೋಗುತ್ತೆ, ಹಾಗೆ ಫ್ರೆಶ್ ನೀರು ಕೂಡ ಅದಕ್ಕೆ ಸಿಗುತ್ತೆ. ಹಾಗೆ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ವಾರದಲ್ಲಿ 2 ದಿನ ನೀರನ್ನ ಚೇಂಜ್ ಮಾಡಿ ಇಡ್ತೀನಿ. ಇದರಲ್ಲಿ ಅರ್ಧ ಭಾಗ ಅಷ್ಟು ನೀರು ಹಾಕ್ಕೋಬೇಕು, ನಾವು ಫುಲ್ ಹಾಕ್ಕೋಬಾರ್ದು. ಫುಲ್ ಹಾಕ್ಕೊಂಡಾಗ ಏನಾಗುತ್ತೆ, ಆಚೆ ಎಲ್ಲ ಚೆಲ್ಲುತ್ತೆ. ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ನಾನಿಲ್ಲಿ ಗಿಡಕ್ಕೆ ಒಂದು ಒಳ್ಳೆ ಪೋಷಕಾಂಶ ಸಿಗಬೇಕಲ್ವ, ಹಾಗಾಗಿ ಇಲ್ಲಿ ಆಲೋವೆರಾ ಜೆಲ್ನ ಬಳಸ್ಕೊತಾ ಇದ್ದೀನಿ. ಅಂದರೆ ತುಂಬ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ, ಒಂದು 2-3 ಇಂಚು ಹಾಕಿದ್ರೆ ಸಾಕು, ಅದೇ ಚೆನ್ನಾಗಿರುತ್ತೆ. ಗಿಡಕ್ಕೆ ಒಂದೊಳ್ಳೆ ಪೋಷಕಾಂಶ ಸಿಗುತ್ತೆ. ನೀವು ಯಾವುದೇ ಇದು ಇಂಡೋರ್ ಇಂಡೋರ್ ಪ್ಲ್ಯಾಂಟ್ಸ್ ಬರುತ್ತಲ್ಲ, ಅದಕ್ಕೆ ನೀವು ಈ ಥರ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಈ ಟಿಪ್ಸ್ನ ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗಂತೂ ಹೆಲ್ಪ್ಫುಲ್ ಆಯಿತು. ಗಿಡ ಒಂದು ಚೂರು ಒಣಗಿಲ್ಲ, ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಚೆನ್ನಾಗಿ ಒಳ್ಳೆ ಗ್ರೀನಿಶ್ ಆಗಿ ಬಂದಿದೆ. ಸೊ ಹಾಗಾಗಿ ನಾನು ಇದನ್ನು 15 ದಿನಕ್ಕೆ ಸರಿ ಆಲೋವೆರಾ ಜೆಲ್ನ ಹಾಕ್ತೀನಿ. ಅಷ್ಟು ಹಾಕಿದ್ರೆ ಸಾಕು. ತುಂಬ ಏನು ನಾವು ನೀರು ಬದಲಾಯಿಸ್ತವಾಗಲೆಲ್ಲ ಹಾಕಬೇಕಂತ ಏನಿಲ್ಲ. 15 ದಿನಕ್ಕೆ ಸರಿ ನಾವು ಈ ಥರ ಹಾಕ್ಕೊಂಡಾಗ ಅದರದ್ದು ಒಳ್ಳೆ ಪೋಷಕಾಂಶ ಗಿಡಕ್ಕೆ ಸಿಗುತ್ತೆ. ನಾನು ಆಗಲೇ ಹೇಳಿದಾಗೆ ಮೇಲ್ಗಡೆ ಇರೋ ಸಿಪ್ಪೆ ತೆಗೆದು ಒಳಗಡೆ ಇರೋ ಜೆಲ್ ಹಾಕಿದ್ರೆ ಸಾಕು. ಈ ಸಿಪ್ಪೆಗಳನ್ನ ಕೂಡ ನಾನು ಎಸೆಯೋದಿಲ್ಲ, ನಾನು ಪಾಟಲ್ಲಿರುವಂತಹ ಗಿಡಗಳಿಗೆ ಇದನ್ನು ಹಾಕ್ತೀನಿ. ಹಂಗಾಗಿ ಇದು ಆಲೋವೆರಾ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಇದೆ ಅಂತ. ನಿಮಗೂ ಕೂಡ ಯೂಸ್ ಆಗ್ಬೋದು. ಈ ಟಿಪ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ, ನೋಡಿ ನಿಮಗೆ ಹೇಗೆ ಅನ್ನಿಸ್ತೆ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಾನು ತಂದಾಗ ತುಂಬ ಚಿಕ್ಕದಾಗಿತ್ತು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಬಂದಿದೆ ಅಂತ.
ಈಗ ನಾನು ನೆಕ್ಸ್ಟ್ ಟಿಪ್ಸ್ ಅಂದರೆ ಕಿಚನ್ಗೆ ಸಂಬಂಧಪಟ್ಟಂತೆ ಇದು ಕೂಡ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನು ಅಂತಂದರೆ ಎಲ್ಲರ ಮನೇಲೂ ನಾವು ಡೈಲಿ ಸಿಂಕ್ ಯೂಸ್ ಮಾಡೇ ಮಾಡ್ತೀವಿ, ಪಾತ್ರೆಗಳು ತೊಳಿತಾ ಇರ್ತೀವಿ, ಹಕ್ಕಿಗಳು ತೊಳಿತಾ ಇರ್ತೀವಿ. ಸೊ ಇದಕ್ಕೆ ನಾವು ಒಂದು ನೈಟು ಇದು ಹಾಕಿ ಬಿಡಬೇಕು. ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀರು ಕಾಯಿಸ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಬಾಯ್ಲ್ ಆದ ನಂತರ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿ ನಾವು ರಾತ್ರಿ ಮಲಗೋಕ್ಕೂ ಮುಂಚೆನೇ ಎಲ್ಲ ಕೆಲಸ ಮುಗಿಸಿ ಲಾಸ್ಟಲ್ಲಿ ಸಿಂಕಿಗೆ ನಾವು ಇದನ್ನು ಹಾಕಿ ಬಿಟ್ಬಿಡಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಏನಾದರೂ ಕಸ ಕಡ್ಡಿಗಳು ಕಟ್ಕೊಂಡಿದ್ರೆ ಅದು ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನಮ್ಗೆ ಅವಾಗವಾಗ ನೀರು ಕಟ್ಕೊಳ್ಳೋದು ಸ್ಟಾಪ್ ಆಗುತ್ತೆ. ವಾರದಲ್ಲಿ 1 ದಿನ ಅಥವಾ 2 ಡೇಸ್ ಮಾಡಿದ್ರೂ ಸಾಕು, ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇದು ಬಂದು ಲಾಸ್ಟ್ ಟಿಪ್ಸ್. ವಾಟ್ರ್ ಬಾಟ್ಲು ಮಕ್ಕಳಿಗೆ ಎಲ್ಲ ಟೈಮಲ್ಲೂ ಕಳಿಸ್ತೀವಿ. ಅಂದರೆ ಸ್ಕೂಲಿಗೆ ವಾಟ್ರ್ ಬಾಟ್ಲು ಕೊಟ್ಟೇ ಕೊಡ್ತೀವಿ. ಸೊ ಆವಾಗ ನಾವು ಮಕ್ಕಳಿಗೆ ನೀರು ತುಂಬಿಸೋದ್ರ ಜೊತೆಗೆ ಈ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಅದರಲ್ಲಿ 1-2 ಪೀಸಷ್ಟು ಅದಕ್ಕೆ ಸೇರಿಸಿದ್ರೆ ಸಾಕು. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಒಂದೊಳ್ಳೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಅಂದರೆ ನಾವು ನೀರಿಗೆ ಹಾಕೋದ್ರಿಂದ ಅದರ ಅಂಶ ಬಿಟ್ಟೇ ಬಿಡುತ್ತೆ. ಸೊ ಹಾಗಾಗಿ ಆ ನೀರನ್ನ ಮಕ್ಕಳು ಕುಡಿಯೋದ್ರಿಂದ ಮಕ್ಕಳ ದೇಹಕ್ಕೂ ಕೂಡ ಒಂದೊಳ್ಳೆ ಪೋಷಕಾಂಶ ಸಿಗುತ್ತೆ. ಹಾಗೆ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈಗಿನ ಮಕ್ಳಿಗಂತೂ ತುಂಬಾ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಮಾಡೋದ್ರಿಂದ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇವತ್ತಿನ ವ್ಲಾಗು ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಆಗಿ, ಹಾಗೆ ನೀವೆಲ್ಲ ಏನೇನು ಟಿಪ್ಸ್ ಬಳಸ್ತೀರಾ ಅಂತಲೂ ಕೂಡ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್ ಆಲ್.